ಸ್ಯಾಂಡಲ್ವುಡ್ನ ನಿರ್ದೇಶಕ ಮನ್ಸೂರೆ ಮಂಜು ವಿರುದ್ಧ ಅವರ ಪತ್ನಿ ಈಗ ಕೋರ್ಟ್ ಮೆಟ್ಟಿಲೇರಿದ್ದಾರೆ, ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ವರದಕ್ಷಿಣೆ ಕಿರುಕುಳ ಆರೋಪದ ಮೇಲೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾರೆ. ಮಂಜುನಾಥ್ ಹಾಗೂ ಮನೆಯವರು ಸಿನಿಮಾ ಮಾಡೋದಕ್ಕೆ ತವರು ಮನೆಯಿಂದ ಹಣ ತರುವಂತೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ನಿನ್ನ ಗಂಡ ದೊಡ್ಡ ಡೈರೆಕ್ಟರ್, ಅವನು ಪ್ರೋಗ್ರಾಮ್ಗಳಿಗೆ ಬೈಕ್ನಲ್ಲಿ ಹೋದರೆ ಸ್ಟೇಟಸ್ ಕಡಿಮೆ ಆಗುತ್ತೆ, ಹೀಗಾಗಿ SUV ಕಾರ್ ತರುವಂತೆ ನಾದಿನಿಯಿಂದ ಡಿಮ್ಯಾಂಡ್ ಇದ್ದು ಯಾರಿಗೂ ಹೇಳಬಾರ್ದು ಅಂತ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ಮಂಜುಗೆ ನೋಟಿಸ್ ನೀಡಿದ್ದಾರೆ. ಇವತ್ತು ಮಧ್ಯಾಹ್ನ ಮನ್ಸೂರೆ ಮಂಜು ಪತ್ನಿ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರೆ. ಇವರಿಬ್ಬರು ಕೂಡ ಪರಸ್ಪರ ಪ್ರೀತಿ ಮಾಡಿ ಮದುವೆಯಾಗಿದ್ದರು. 30 ಲಕ್ಷ ಖರ್ಚು ಮಾಡಿದ್ರಂತೆ. ದುಬಾರಿ ಬೆಲೆಯ ಜಾವಾ ಬೈಕು, ಸ್ಮಾರ್ಟ್ ಫೋನ್ ಎಲ್ಲ ಕೊಡಿಸಿದ್ರಂತೆ ಗಂಡನಿಗೆ. ನಂತರ ಗಂಡ ಮತ್ತು ಮನೆಯವರು ವರದಕ್ಷಿಣೆ ಕಿರುಕುಳ ಮಾಡಿದ್ದಾರೆ. ಸಿನಿಮಾ ಮಾಡೋದಕ್ಕೆ ಹಣದ ಅವಶ್ಯಕತೆ ಇದ್ದಾಗ ಪೋಷಕರ ಬಳಿ 10 ಲಕ್ಷ ತಂದುಕೊಟ್ಟಿದ್ದಾಗಿ ಅವರು ಉಲ್ಲೇಖ ಮಾಡಿದ್ದಾರೆ. ಮನ್ಸೂರೆ ಪತ್ನಿ ದಾಖಲಿಸಿದ FIRನಲ್ಲಿ ಸಂಪೂರ್ಣ ಮಾಹಿತಿ ಉಲ್ಲೇಖವಾಗಿದೆ. ಈ ಬಗ್ಗೆ ವರದಕ್ಷಿಣೆ ಕಿರುಕುಳ ಕಾಯ್ದೆ 1961ರ ಅಡಿಯಲ್ಲಿ IPC ಸೆಕ್ಷನ್ 506 ಮತ್ತು 498A ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ.